Good morning, students. So today we will be discussing about the comparison of authority, responsibility, and accountability. So, what is the difference between authority, responsibility, and accountability? So, for that reason, we are going to compare. We are going to compare between the authority, responsibility, and accountability. Yeah, so when we compare, we get to know the difference between what is authority or what actually authority does, what is responsibility, and what is accountability. So in order to know what each individual things mean, so it is very important to have a comparison. So we'll start with the comparison. So you have basis on which basis or what basis you are comparing the authority, responsibility, as well as the accountability. ಯಾವ ಬೇಸಿಸ್ ಅಲ್ಲಿ ನೀವೇನು ಡಿಫ್ರೆನ್ಶಿಯೇಟ್ ಮಾಡ್ತಿದ್ದೀರಾ ಅಥವಾ ಕಂಪೇರ್ ಮಾಡ್ತಿದ್ದೀರಾ ಅಂತ. ಓಕೆ, ಸೊ the first basis is meaning. First basis is meaning. So when coming to authority ಬರುವಾಗ authority is right to give order, or it is nothing but the right to command. So I told you while I was explaining about authority, I told you that authority ಅನ್ನುವಾಗ it is right of a superior to command a subordinate, or right of a superior to order is subordinate regarding the things which has to be done in the organization. So organization ಏನು ಕೆಲಸ ಇದೆ ಅದನ್ನು ಮಾಡಲಿಕ್ಕೆ ಒಬ್ಬ ಸುಪೀರಿಯರ್ ಸಬಾರ್ಡಿನೇಟ್ಗೆ ಏನು ಮಾಡ್ತಾನೆ, ಆರ್ಡರ್ಸನ್ನು ಕೊಡ್ತಾನೆ. ಐ ವಿಲ್ ಪಾಸ್ ದಿ ಆರ್ಡರ್ ಟು ದಿ ಸಬಾರ್ಡಿನೇಟ್. ಒಬ್ಬ ಸುಪೀರಿಯರ್ ಆದವನು ಸಬಾರ್ಡಿನೇಟ್ಗೆ ಆರ್ಡರ್ಸನ್ನು ಕೊಡ್ತಾನೆ. ಸೊ ಅವ್ನು ಯಾವಾಗ ಆರ್ಡರ್ಸನ್ನು ಕೊಡ್ಬೋದು? ಓನ್ಲಿ ವೆನ್ ಹಿ ಹ್ಯಾಸ್ ದ ಅಥಾರಿಟಿ. ಅವನಿಗೆ ಅಥಾರಿಟಿ ಇರುವಾಗ ಮಾತ್ರ ಏನು ಮಾಡೋಕ್ಕಾಗುತ್ತೆ, ಅವನಿಗೆ ಆರ್ಡರ್ಸನ್ನು ಕೊಡಲಿಕ್ಕಾಗುತ್ತೆ. ಸೊ ಅಥಾರಿಟಿ ಇಸ್ ನಥಿಂಗ್ ಬಟ್ ದಿ ರೈಟ್ ಟು ಗಿವ್ ಆರ್ಡರ್ಸ್. ಎಸ್, ಇಟ್ ಈಸ್ ದಿ ರೈಟ್ ಟು command. So right of a superior to command is subordinate. ಒಬ್ಬ superior ಅವನ subordinateಗೆ ಕಮಾಂಡ್ ಮಾಡಲಿಕ್ಕಿರೋ ರೈಟ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಅಥಾರಿಟಿ. ಸೊ ರೆಸ್ಪಾನ್ಸಿಬಿಲಿಟಿಗೆ ಬರುವಾಗ ಇಲ್ಲೇನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಇಸ್ ನಥಿಂಗ್ ಬಟ್ the responsibility is nothing but the duty to perform or perform a given job. So it is the duty to perform the given job. So a superior gives a job or work to a subordinate. So superior ಏನು ಮಾಡ್ತಾನೆ, ಸಬಾರ್ಡಿನೇಟ್ಗೆ ಏನೋ ಒಂದು ಕೆಲಸ ಕೊಡ್ತಾನೆ. ಸೊ ಕೆಲಸ ಕೊಡುವಾಗ ಇಟ್ ಈಸ್ ದಿ ಡ್ಯೂಟಿ ಆಫ್ ಅ subordinate to do the work which is assigned by the superior. ಓಕೆ, ಸೊ ಒಬ್ಬ ಸುಪೀರಿಯರ್ದು ಏನು ಕೆಲಸ ಇದೆ ಅಥವಾ ಅವ್ನು ಏನು ಕೆಲಸ ಕೊಟ್ಟಿರ್ತಾನೆ, ಸೊ ಆ ಕೆಲಸವನ್ನು ಮಾಡೋದು ಸಬಾರ್ಡಿನೇಟ್ದು ರೆಸ್ಪಾನ್ಸಿಬಿಲಿಟಿ. ಸೊ ಸಬಾರ್ಡಿನೇಟ್ ಇಸ್ ನಥಿಂಗ್ ಬಟ್ ದ ಡ್ಯೂಟಿ ಟು ಪರ್ಫಾರ್ಮ್ ಗಿವನ್ ಜಾಬ್. Okay, so it is a duty to perform given job, or it can be said like it is a obligation to perform an assigned task. So ನನಗೆ ಪ್ರಿನ್ಸಿಪಲ್ ಏನೋ ಕೆಲಸ ಕೊಟ್ಟಿದ್ದಾರೆ ಅನ್ನುವಾಗ it is my responsibility to do that particular job, or it's my obligation to perform the job which is assigned to me by the principal. ಸೊ ಪ್ರಿನ್ಸಿಪಲ್ ಏನು ವರ್ಕನ್ನು ಅಸೈನ್ ಮಾಡಿದ್ದಾರೆ, ಸೊ ಆ ವರ್ಕನ್ನು ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್ ವಿಚ್ ಈಸ್ ಗಿವನ್ ಬೈ ದಿ ಪ್ರಿನ್ಸಿಪಲ್. ಓಕೆ, ಸೊ ಅದು ರೆಸ್ಪಾನ್ಸಿಬಿಲಿಟಿ ಇಸ್ ನಥಿಂಗ್ ಬಟ್ ದಿ ಆಬ್ಲಿಗೇಷನ್ ಟು ಪರ್ಫಾರ್ಮ್ an assigned task. Okay, so third one is accountability. So what is the meaning of accountability? So answerability for outcome of assigned task, or being answerable for the job performed. So ಅವನು ಏನು ಕೆಲಸ ಮಾಡಿದ್ದಾನೆ ಅದಕ್ಕೆ ಅವನು ಆನ್ಸರೇಬಲ್ ಆಗಿರ್ತಾನೆ. ಈ ವಿಲ್ ಬಿ ಆನ್ಸರೇಬಲ್, ಆರ್ ಈ ವಿಲ್ ಬಿ ಹೆಲ್ಡ್ ಲಯಬಲ್ ಫಾರ್ ದ ವರ್ಕ್ ವಿಚ್ ಈ ಹ್ಯಾಸ್ ಡನ್. ಸೊ ಅವನು ಏನು ಕೆಲಸ ಮಾಡಿದ್ದಾನೆ ಅದಕ್ಕೆ ಅವನೇನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. ಈ ವಿಲ್ ಹ್ಯಾವ್ ಟು ಆನ್ಸರ್ ಫಾರ್ ದಿ ವರ್ಕ್ which he has done. Okay, so being answerable for the job which is performed. ಅವನು ಏನು ಕೆಲಸ ಇದೆ ಅದರ ಬಗ್ಗೆ ಅವನೇನು ಮಾಡಬೇಕಾಗುತ್ತೆ, ಯು ವಿಲ್ ಹ್ಯಾವ್ ಟು ಗಿವ್ ಅ ಕ್ಲಿಯರ್ ಕಟ್ ಐಡಿಯಾ. ಬೀಯಿಂಗ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್, ಆರ್ ಇಟ್ ಈಸ್ ಅನ್ ಆಬ್ಲಿಗೇಷನ್ ಟು ಕ್ಯಾರಿ ಔಟ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ರಿಪೋರ್ಟ್ಸ್ ಅಬೌಟ್ ಒನ್ಸ್ ಪರ್ಫಾರ್ಮೆನ್ಸ್ ಟು ದಿ ಸುಪೀರಿಯರ್ ಅಂತ ಹೇಳ್ತಾರೆ. ಓಕೆ, ಸೊ ಏನಾಗುತ್ತೆ ಇಲ್ಲಿ ಅಕೌಂಟೇಬಿಲಿಟಿಯಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ
ನಾನು ಏನು ಕೆಲಸ ಮಾಡಿದ್ದೀನಿ ಅದರ ಔಟ್ಕಮ್ದು ಫೈನಲ್ ರಿಪೋರ್ಟನ್ನು ಕೊಡುವಂಥದ್ದು. ಗೊತ್ತಾಗಿದೆಯಲ್ಲ, ಔಟ್ಕಮ್ದು ಫೈನಲ್ ರಿಪೋರ್ಟನ್ನು ಕೊಡುವಂಥದ್ದು. ಅಥವಾ ನಾನು ಏನು ಕೆಲಸ ಮಾಡಿದ್ದೀನಿ ಅದರ ಬಗ್ಗೆ ನಾನು ಆನ್ಸರ್ ಮಾಡೋದು. ತಪ್ಪಿರ್ಬೋದು, ಸರಿ ಇರ್ಬೋದು. ಸೊ ಅವ್ರು ಕೇಳುವಾಗ ನಾನು ಏನು ಕೆಲಸ ಮಾಡಿದ್ದೀನಿ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಅಕೌಂಟೇಬಿಲಿಟಿ ಅಂತೇಳಿ ಹೇಳ್ತಾರೆ. ಸೊ ಆನ್ಸರೇಬಿಲಿಟಿ ಫಾರ್ ದಿ ಔಟ್ಕಮ್ ಆಫ್ ಅಸೈನ್ ಟಾಸ್ಕ್. ಸೊ ನನಗೆ ಏನು ಕೆಲಸ ಕೊಟ್ಟಿದ್ದಾರೆ, ನನಗೆ ಏನು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸವನ್ನು ಏನು ನಾನು ಮಾಡಿದ್ದೀನಿ, ಆ ಕೆಲಸವನ್ನು ಏನು ಮಾಡಿದ್ದೀನಿ, ಸೊ ಆ ಮಾಡಿರೋ ಕೆಲಸಕ್ಕೆ ನಾನು ಏನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಅದಕ್ಕೆ ನಾನು ಆನ್ಸರ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅಕೌಂಟೇಬಿಲಿಟಿ. So the next one is delegation. So on the basis of delegation, we are going to compare authority, responsibility and accountability. ಇದೆಯಲ್ಲ, ದಿ ಬೇಸ್ ಆಫ್ ಡೆಲಿಗೇಷನ್. ಸೊ ಡೆಲಿಗೇಷನ್ ಬೇಸಲ್ಲಿ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿನ ಮತ್ತು ಅಕೌಂಟೇಬಿಲಿಟಿನ ಏನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಸೊ ಇನ್ ಕಮಿಂಗ್ ಟು ಅಥಾರಿಟಿ, delegation can be made. So delegation is nothing but transfer of authority from a superior to subordinate. ಸೊ ಅಥಾರಿಟಿನ ಏನು ಮಾಡ್ಬೋದು, ಡಿಲಿಗೇಟ್ ಮಾಡ್ಬೋದು. ಅರ್ಥ ಇದೆಯಲ್ಲ. ಸೊ ಡೆಲಿಗೇಷನ್ ಇಸ್ ನಥಿಂಗ್ ಬಟ್ ಅ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಅಥಾರಿಟಿ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್. ಒಬ್ಬ ಸುಪೀರಿಯರ್ದು ಕೆಲಸವನ್ನು ಸಬಾರ್ಡಿನೇಟ್ಗೆ ಕೊಡುವಂಥದ್ದು ಅದು ಡೆಲಿಗೇಷನ್. ಓಕೆ. ಸೊ ಅಥಾರಿಟಿಗೆ ಬರುವಾಗ ನಮ್ಮ ಅಥಾರಿಟಿ ನಾವೇನು ಮಾಡ್ಬೋದು, ಬೇರೆಯವರಿಗೆ ಕೊಡ್ಬೋದು. ಸುಪೀರಿಯರ್ ಕ್ಯಾನ್ ಡಿಲಿಗೇಟ್ ಇಸ್ ಅಥಾರಿಟಿ. ಅವನ ಅಥಾರಿಟಿನ ಏನು ಮಾಡ್ಬೋದು, ಈ ಕ್ಯಾನ್ ಡಿಲಿಗೇಟ್ ಇಸ್ ಅಥಾರಿಟಿ ಟು ಇಸ್ ಸಬಾರ್ಡಿನೇಟ್. ಅವನ ಏನು ಕೆಲಸ ಇದೆ ಆ ಕೆಲಸವನ್ನು ಅವನೇನು ಮಾಡ್ಬೋದು, ಸಬಾರ್ಡಿನೇಟಿಗೆ ಅವನು ಡಿಲಿಗೇಟ್ ಮಾಡ್ಬೋದು. ಯು ಕ್ಯಾನ್ ಡಿಲಿಗೇಟ್ ಇಸ್ ಅಥಾರಿಟಿ ಟು ಇಸ್ ಸಬಾರ್ಡಿನೇಟ್. ಅವನೇನು ಮಾಡ್ಬೋದು, ಅವನ ಏನು ಅಥಾರಿಟಿ ಇದೆ ಅದನ್ನು, ಅಥವಾ ಅವನ ಏನು ಪವರ್ ಇದೆ ಆ ಪವರನ್ನು ಬೇರೆಯವ್ರಿಗೆ ಕೊಡಬಹುದು. ಸೊ ವೆನ್ ಕಮ್ಮಿಂಗ್ ಟು ರೆಸ್ಪಾನ್ಸಿಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಬರುವಾಗ ರೆಸ್ಪಾನ್ಸಿಬಿಲಿಟಿ ಕೆನಾಟ್ ಬಿ ಎಂಟೈರ್ಲಿ ಡಿಲಿಗೇಟೆಡ್ ಆರ್ ಇಟ್ ಕೆನಾಟ್ ಬಿ ಫುಲ್ಲಿ ಡಿಲಿಗೇಟೆಡ್. ಏನು ರೆಸ್ಪಾನ್ಸಿಬಿಲಿಟಿ ಈ ಕೊಟ್ಟಿದ್ದಾರೆ, ಒಬ್ಬ ಸುಪೀರಿಯರ್ ಸಬಾರ್ಡಿನೇಟ್ಗೆ ಏನು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾನೆ, ಏನು ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದ್ದಾನೆ ಅದನ್ನು ಪೂರ್ತಿಯಾಗಿ ಏನು ಮಾಡಲಿಕ್ಕಾಗೋದಿಲ್ಲ, ಡಿಲಿಗೇಟ್ ಮಾಡೋಕ್ಕಾಗೋದಿಲ್ಲ. ಇಟ್ ಕ್ಯಾನ್ ಬಿ ಡಿಲಿಗೇಟೆಡ್ ಫುಲ್ಲಿ. ಗೊತ್ತಾಯ್ತಿದೆಯಲ್ಲ, ಅಕೌಂಟೇಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇಟ್ ಕೆನಾಟ್ ಬಿ ಡಿಲಿಗೇಟೆಡ್ ಫುಲ್ಲಿ. ಸೊ ಪೂರ್ತಿಯಾಗಿ ಏನು ಮಾಡಲಿಕ್ಕೆ ಆಗೋಕ್ಕಿಲ್ಲ, ಅದನ್ನು ಡಿಲಿಗೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡ್ಬೋದು, ಅರ್ಧ ಏನು ಮಾಡ್ಬೋದು, ಡಿಲಿಗೇಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ. ಸೊ ಕೆಲವೊಮ್ಮೆ, ನಾಟ್ ಆಲ್ವೇಸ್ ಬಟ್ ಸಮ್ ಟೈಮ್ಸ್ ವಾಟ್ ಯು ಕ್ಯಾನ್ ಡೂ ಇಸ್ ಲೈಕ್ ಯು ಕ್ಯಾನ್ ಡಿಲಿಗೇಟ್ ದಿ ಅಥಾರಿಟಿ ಬಟ್ ಇಟ್ ಕೆನಾಟ್ ಬಿ ಎಂಟೈರ್ಲಿ ಡಿಲಿಗೇಟೆಡ್. ಪೂರ್ತಿಯಾಗಿ ಡಿಲಿಗೇಟ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಪೂರ್ತಿಯಾಗಿ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪ್ರಿನ್ಸಿಪಲ್, ಸೇಮ್ ಎಕ್ಸಾಂಪಲ್ ತಗೋತೀನಿ. ಪ್ರಿನ್ಸಿಪಲ್ ನನಗೆ ಏನೋ ಕೆಲಸ ಕೊಟ್ಟಿದ್ದಾರೆ, ಅದನ್ನು ನಾನು ಪೂರ್ತಿಯಾಗಿ ಇನ್ನೊಬ್ಬರಿಗೆ ಏನು ಮಾಡಲಿಕ್ಕೆ ಆಗಿಲ್ಲ, ಡೆಲಿಗೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಕೌಂಟೇಬಿಲಿಟಿಗೆ ಬರುವಾಗ, ಸೊ ಅಕೌಂಟೇಬಿಲಿಟಿ ಕೆನಾಟ್ ಬಿ ಡೆಲಿಗೇಟೆಡ್ ಎಟ್ ಆಲ್. ಅಕೌಂಟೇಬಿಲಿಟಿ ಕೆನಾಟ್ ಬಿ ಡಿಲಿಗೇಟೆಡ್ ಎಟ್ ಆಲ್. ಸೊ ಅಕೌಂಟೇಬಿಲಿಟಿಯನ್ನು ಯಾವುದೇ ಕಾರಣಕ್ಕೆ ನಮಗೇನು ಮಾಡಲಿಕ್ಕಾಗಿಲ್ಲ, ಡಿಲಿಗೇಟ್ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗಿಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ. ಸೊ ಸುಪೀರಿಯರ್ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಸೊ ಆ ಕೆಲಸಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ, ಆ ಕೆಲಸವನ್ನು ನಾನು ಮಾಡ್ತೀನಿ. ಸೊ ಒನ್ಸ್ ದಿ ವರ್ಕ್ ಈಸ್ ಡನ್, ವೆದರ್ ಇಟ್ ಈಸ್ ರೈಟ್ ಆರ್ ನಾಟ್, ಐ ಆಮ್ ಆನ್ಸರೇಬಲ್ ಫಾರ್ ದ ವರ್ಕ್ ವಿಚ್ ಈಸ್ ಅಸೈನ್ ಟು ಹಿಮ್ ಅಥವಾ ವಿಚ್ ಈಸ್ ಡನ್ ಬೈ ಮೀ. ಸೊ ನಾನು ಏನು ಕೆಲಸ ಮಾಡಿದ್ದೀನಿ, ನಾನು ಏನು ಕೆಲಸ ಮಾಡಿದ್ದೀನಿ ಆ ಕೆಲಸಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ ಹೊರತು ಯಾವುದೇ ಕಾರಣಕ್ಕೆ ಬೇರೆಯವರು ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಅರ್ಥ ಆಯ್ತಿದೆಯಲ್ಲ. ಸೊ ನನಗೆ ಏನು ಕೆಲಸನೂ ಅಸೈನ್ ಮಾಡಿದ್ದಾರೆ, ಆ ಕೆಲಸಕ್ಕೆ ನಾನು ಆನ್ಸರೇಬಲ್. ಅದರ ರಿಸಲ್ಟ್ ಇರ್ಬೋದು ಅಥವಾ ರಿಪೋರ್ಟ್ ಇರ್ಬೋದು, ಅದರ ಔಟ್ಕಮ್ ಇದೆ ಏನಿರುತ್ತೆ, ಆ ಔಟ್ಕಮ್ಗೆ ನಾನೇ ರೆಸ್ಪಾನ್ಸಿಬಲ್ ಆಗಿರ್ತೀನಿ ಹೊರತು ಬೇರೆ ಯಾರು ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಐ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆರ್ ಐ ಆಮ್ ಅಥರೈಸ್ ಆರ್ ಐ ಹ್ಯಾವ್ ದಟ್ ಅಕೌಂಟೇಬಿಲಿಟಿ ಟು ಆನ್ಸರ್. ಸೊ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಐ ಆಮ್ ಅಕೌಂಟೇಬಲ್, ಐ ಆಮ್ ಆನ್ಸರೇಬಲ್ ಫಾರ್ ದ ವರ್ಕ್ ವಿಚ್ ಈಸ್ ಡನ್ ಬೈ ಮೀ. ನಾನೇನು ಕೆಲಸ ಮಾಡಿದ್ದೀನಿ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ನಾನೇನು ಕೆಲಸ ಮಾಡಿದ್ದೀನಿ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ, ಬೇರೆ ಯಾರು ಅಲ್ಲ. ನಾನೇನು ಕೆಲಸ ಮಾಡಿದ್ದೀನಿ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ, ಬೇರೆ ಯಾರೂ ಅಲ್ಲ. ಅರ್ಥ ಆಗಿದೆಯಲ್ಲ. ಸೊ ಏನಾಗುತ್ತೆ ಇಲ್ಲಿ ಅಕೌಂಟೇಬಿಲಿಟಿಲಿ ಇಟ್ ಕೆನಾಟ್ ಬಿ ಡೆಲಿಗೇಟೆಡ್. ಯಾವುದೇ ಕಾರಣಕ್ಕೆ ಅಕೌಂಟೇಬಿಲಿಟಿಲಿ ಡಿಲಿಗೇಷನ್ ಇಸ್ ನಾಟ್
ಪಾಸಿಬಲ್. ಅಲ್ಲಿ ಡಿಲಿಗೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಕೆಲಸ ನಾನೇನು ಕೆಲಸ ಮಾಡಿದ್ದೀನಿ ಅದಕ್ಕೆ ಬೇರೆಯವರು ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ನಾನೇನು ಕೆಲಸ ಮಾಡಿದ್ದೀನಿ ಅದಕ್ಕೆ ನಾನೇ ಅಕೌಂಟೇಬಲ್ ಆಗಿರ್ತೀನಿ, ನಾನೇ ಆನ್ಸರ್ ಮಾಡಬೇಕಾಗತ್ತೆ. ಸೊ ಅಕೌಂಟೆಬಿಲಿಟಿ ಇಟ್ ಕೆನಾಟ್ ಬಿ ಡಿಲಿಗೇಟೆಡ್ ಅಟ್ ಆಲ್. ಸೊ ಆನ್ ದ ಬೇಸಿಸ್ ಆಫ್ ಒರಿಜಿನ್ಗೆ ನೋಡಿದ್ರೆ ಅಥವಾ ಒರಿಜಿನ್ ಮೇಲೆ ಬಂದರೆ, on the basis of origin we compare the authority, responsibility and accountability. So how is the comparison? So under authority, that is authority arises from formal position. Yes, it arises from formal position of individual. So ಅಲ್ಲಿ formal line of command, authority ಎಲ್ಲ ಇರುತ್ತೆ ಇಲ್ಲಿ ಅಥಾರಿಟಿ. ಸೊ ಒಬ್ಬ ಸುಪೀರಿಯರ್ ಏನು ಮಾಡ್ತಾನೆ, ಅವನಿಗೆ ರೈಟ್ ಟು ಕಮಾಂಡ್ ಇರುತ್ತೆ. ಸೊ ಆ ರೈಟ್ ಟು ಕಮಾಂಡ್ ಎಲ್ಲಿಂದ ಬರುತ್ತೆ, ಅದು ಹೈಯರ್ ಅಥಾರಿಟೀಸಿಂದ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಂದ ಬರುತ್ತೆ. ಸೊ ದೆರ್ ಇಸ್ ಲೈನ್ ಆಫ್ ಅಥಾರಿಟಿ. ಎಸ್, ಸೊ ದೆರ್ ಇಸ್ ಅ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ, ಫಾರ್ಮಲ್ ಆರ್ಗನೈಸೇಷನ್ ಅಂತ ಏನು ಹೇಳ್ತಾರೆ ಅದು. ಸೊ ಅಲ್ಲೇನಾಗುತ್ತೆ, ಒಬ್ಬ ಸುಪೀರಿಯರ್ ಅವನ ಸಬಾರ್ಡಿನೇಟ್ಗೆ ಏನು ಆರ್ಡರ್ ಕೊಡ್ತಾನೆ. Yes, so it is totally formal. So like I told you, there are rules and regulations, policies and procedures. So there are certain principles which has to be followed. ಅಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸ್ ಇರುತ್ತೆ. ಸೊ ಆ ಏನು ಪ್ರಿನ್ಸಿಪಲ್ಸ್ ಇದೆ ಅದನ್ನು ನಾವೇನು ಮಾಡಬೇಕಾಗತ್ತೆ, ಫಾಲೋ ಮಾಡಬೇಕಾಗತ್ತೆ. ಏನು ಪ್ರಿನ್ಸಿಪಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಅಲ್ವಾ. ಸೊ ಒಬ್ಬ ಸುಪೀರಿಯರ್ ಒಬ್ಬ ಸಬಾರ್ಡಿನೇಟ್ಗೆ ಆರ್ಡರ್ ಮಾಡ್ಬೋದು ಹೊರತು ಯಾವುದೇ ಕಾರಣಕ್ಕೆ ಒಬ್ಬ ಸಬಾರ್ಡಿನೇಟ್ ಸುಪೀರಿಯರ್ಗೆ ಆರ್ಡರ್ಸನ್ನು ಪಾಸ್ ಮಾಡೋ ಹಾಗಿಲ್ಲ. ಸೊ ಯು ಸಬಾರ್ಡಿನೇಟ್ ಕೆನಾಟ್ ಟೆಲ್ ಆರ್ ಆರ್ಡರ್ ಅ ಸುಪೀರಿಯರ್ ಟು ಡೂ ಸರ್ಟೇನ್ ವರ್ಕ್ ಇನ್ ದಿ ಆರ್ಗನೈಸೇಷನ್. ಸೊ ಇಟ್ ಈಸ್ ಅ ಸುಪೀರಿಯರ್ ಹೂ ಹ್ಯಾಸ್ ದಟ್ ರೈಟ್ ಆರ್ ಅಥಾರಿಟಿ to give orders to the subordinate. So authority, the origin of authority is from the formal position of individuals. It is a formal line of communication or formal line of authority ಅಥವಾ formal line of command. ಎಸ್, ಅಲ್ಲಿ ಒಂದು ಫಾರ್ಮಲ್ ಲೈನ್ ಇದೆ, ದರ್ ಇಸ್ ಅ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ. ಸೊ ಅದಕ್ಕೆ ತಕ್ಕಂತೆ ಏನಾಗುತ್ತೆ, ಅದು ಫ್ಲೋ ಆಗುತ್ತೆ. ಓಕೆ, ಸೊ ವೆನ್ ಕಮಿಂಗ್ ಟು ರೆಸ್ಪಾನ್ಸಿಬಿಲಿಟಿ. ಎಸ್, ರೆಸ್ಪಾನ್ಸಿಬಿಲಿಟಿ ಹೇಗೆ, ಒರಿಜಿನ್, ವಾಟ್ ಈಸ್ ದ ಒರಿಜಿನ್ ಆಫ್ ರೆಸ್ಪಾನ್ಸಿಬಿಲಿಟಿ? ರೆಸ್ಪಾನ್ಸಿಬಿಲಿಟಿ ಹೆಂಗೆ ಅರೈಸ್ ಆಗುತ್ತೆ ಅಂದರೆ, ಇಟ್ ಅರೈಸಸ್ ಫ್ರಮ್ ಡಿಲಿಗೇಟೆಡ್ ಅಥಾರಿಟಿ. ಸೊ ಯಾವಾಗ ಅಥಾರಿಟಿನ ಡಿಲಿಗೇಟ್ ಮಾಡ್ತಾರೆ, ಅವಾಗ ಮಾತ್ರ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಯಾವಾಗ ಅಥಾರಿಟಿಯನ್ನು ಡಿಲಿಗೇಟ್ ಮಾಡ್ತಾರೆ ಅವಾಗ ಮಾತ್ರ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಅರೈಸ್ ಆಗುತ್ತೆ. ಸೊ ಅಲ್ಲಿ ಅಥಾರಿಟಿನೇ ಇಲ್ಲ, ಇಫ್ ದೆರ್ ಇಸ್ ನೋ ಒನ್ ಟು ಗಿವ್ ಆರ್ಡರ್ಸ್. ಎಸ್, ಓಕೆ, ಸೊ ಏನಾಗುತ್ತೆ, ಅಲ್ಲಿ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಆರ್ ಇಫ್ ದೆರ್ ಇಸ್ ನೋ ಅಥಾರಿಟಿ ಟ್ರಾನ್ಸ್ಫರ್ಡ್, ಅಲ್ಲಿ ಡಿಲಿಗೇಷನ್ನೇ ಇಲ್ಲ ಅಂದರೆ, ಅಥಾರಿಟಿನ ಡಿಲಿಗೇಟ್ ಮಾಡೋದಿದ್ರೆ, ಸೊ ದೆರ್ ಈಸ್ ನೋ ಒನ್ ಟು ಗಿವ್ ಆರ್ಡರ್ಸ್. ಎಸ್, ಅಲ್ಲಿ ಆರ್ಡರ್ಸ್ ಕೊಡಲಿಕ್ಕೆ ಯಾರೂ ಇಲ್ಲ. ಸೊ ಆರ್ಡರ್ಸ್ ಕೊಡಲಿಕ್ಕೆ ಯಾರೂ ಇಲ್ವಾ ಅನ್ನುವಾಗ ಅಲ್ಲೇನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಸೊ ರೆಸ್ಪಾನ್ಸಿಬಿಲಿಟಿ ಟೋಟಲಿ ಅರೈಸಸ್ ಫ್ರಮ್ ಡಿಲಿಗೇಟೆಡ್ ಅಥಾರಿಟಿ. ಸೊ ಏನು ಡಿಲಿಗೇಟೆಡ್ ಅಥಾರಿಟಿ ಇರುತ್ತೆ, ಸೊ ಅವರಿಂದ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಹೇಗೆಂದರೆ, ಸೊ ಫಾರ್ ಎಕ್ಸಾಂಪಲ್ ನನಗೆ ಅಥಾರಿಟಿನ ಕೊಟ್ಟಿದ್ರೆ ನಾನೇನು ಮಾಡ್ತೀನಿ, ಐ ವಿಲ್ ಗಿವ್ ದ ರೆಸ್ಪಾನ್ಸಿಬಿಲಿಟಿ ಟು ಸರ್ಟೇನ್ ಪೀಪಲ್. ನಾನೇನು ಮಾಡ್ತೀನಿ, ಕೆಲವೊಂದು ಜನರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಅಸೈನ್ ಮಾಡ್ತೀನಿ. ಸೊ ಯಾವಾಗ ರೆಸ್ಪಾನ್ಸಿಬಿಲಿಟಿನ ಅಸೈನ್ ಮಾಡ್ತೀನಿ ಅವಾಗೇನಾಗುತ್ತೆ, ಅಲ್ಲಿ ಅಥಾರಿಟಿ ಅರೈಸ್ ಆಗುತ್ತೆ. ಎಸ್, ಆ ಅಥಾರಿಟಿ ಇರೋದಕ್ಕೆ ಮಾತ್ರ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಅರೈಸ್ ಆಯಿತು. ಅರ್ಥ ಆಯ್ತಿದೆಯಲ್ಲ. ಸೊ ನನಗೆ ಅಥಾರಿಟಿ ಇರೋ ಕಾರಣ ನಾನು ಏನು ಮಾಡ್ತಾ ಇರ್ತೀನಿ, ಐ ಅಥರೈಸ್ ಅ ವರ್ಕ್ ಆರ್ ಗಿವ್ ಅ ವರ್ಕ್ ಟು ಮೈ ಸಬಾರ್ಡಿನೇಟ್. ಸೊ ಈ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೀ. ಸೊ ನನಗೆ ಅಥಾರಿಟಿನೇ ಇಲ್ಲ ಅಂದರೆ ಅಲ್ಲಿ ಆಬ್ವಿಯಸ್ಲಿ ದರ್ ವಿಲ್ ಬಿ ನೋ ರೆಸ್ಪಾನ್ಸಿಬಿಲಿಟಿ. ಸೊ ಇಟ್ ಅರೈಸಸ್ ಫ್ರಮ್ ಡಿಲಿಗೇಟೆಡ್ ಅಥಾರಿಟಿ. ರೆಸ್ಪಾನ್ಸಿಬಿಲಿಟಿ ಇಟ್ ಅರೈಸಸ್ ಫ್ರಮ್ ಡಿಲಿಗೇಟೆಡ್ ಅಥಾರಿಟಿ ಅಂತೇಳಿ ಹೇಳ್ತಾರೆ. So when coming to accountability, it arises from responsibility. Totally arises from responsibility. Okay, so ಇಲ್ಲಿ arises from responsibility ಅಂದರೆ ನಾನು ಹೇಳಿದೆ ಅಥಾರಿಟಿ ಇಟ್ ಅರೈಸಸ್ ಫ್ರಮ್ ಫಾರ್ಮಲ್ ಪೊಸಿಷನ್ ಏನಾಗುತ್ತೆ, ಅಥಾರಿಟಿ ಅರೈಸ್ ಆಗುತ್ತೆ. ಸೊ ದೆರ್ ಈಸ್ ಅ ಲೈನ್ ಆಫ್ ಕಮಾಂಡ್. ಎಸ್, ದೆರ್ ಇಸ್ ಅ ಲೈನ್ ಆಫ್ ಕಮಾಂಡ್, ಲೈನ್ ಆಫ್ ಅಥಾರಿಟಿ ಏನಿದೆ ಅಂತ ಹೇಳಿದೆ ನಾನು. ಸುಪೀರಿಯರ್ ಸಬಾರ್ಡಿನೇಟಿಗೆ ಬರುತ್ತೆ, ಟಾಪ್ ಲೆವೆಲಿಂದ ಮಿಡಲ್ ಲೆವೆಲಿಂದ ಲೋವರ್ ಲೆವೆಲಿಗೆ ಪಾಸ್ ಆಗುತ್ತೆ. ಸೊ ದೆರ್ ಈಸ್ ಅ ಲೈನ್, ಹೈರಾರ್ಕಿಕಲ್ ಸ್ಟ್ರಕ್ಚರ್ ಇದೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಇದೆ ವಿಚ್ ಹ್ಯಾಸ್ ಟು ಬಿ ಫಾಲೋಡ್. ಸೊ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ, ಇಟ್ ಟೋಟಲಿ ಅರೈಸಸ್ ಫ್ರಮ್
ಅಥಾರಿಟಿ. ಸೊ ಯಾವಾಗ ಅಥಾರಿಟಿ ಬರುತ್ತೆ ಅವಾಗ ಮಾತ್ರ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಅರೈಸ್ ಆಗುತ್ತೆ. ಯಾವಾಗ ಅಥಾರಿಟಿ ಬರುತ್ತೆ ಅವಾಗ ಮಾತ್ರ ರೆಸ್ಪಾನ್ಸಿಬಿಲಿಟಿ ಅರೈಸ್ ಆಗುತ್ತೆ. ಸೊ ಅಥಾರಿಟಿ ಇಲ್ಲದೆ ಇದ್ದರೆ ಯಾವುದೇ ಕಾರಣಕ್ಕೆ ರೆಸ್ಪಾನ್ಸಿಬಿಲಿಟಿ ಬರೋದಿಲ್ಲ. ಎಸ್, ಅಕೌಂಟೆಬಿಲಿಟಿ ಯಾವಾಗ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅವಾಗ ಏನಾಗುತ್ತೆ, ಅವಾಗ ಅಕೌಂಟೆಬಿಲಿಟಿ ಬರುತ್ತೆ. ಸೊ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇದ್ದರೆ, ಇಫ್ ಅ ಪರ್ಸನ್ ಈಸ್ ನಾಟ್ ಗಿವನ್ ವಿತ್ ರೆಸ್ಪಾನ್ಸಿಬಿಲಿಟಿ, ಸೊ ನನಗೆ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಟ್ಟರೆ, ಎಸ್ ನನಗೆ ಅಥಾರಿಟಿನ ಕೊಟ್ಟರೆ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್, ಗೊತ್ತಾಗ್ತಿದೆಯಲ್ಲ. ಸೊ ಅಥಾರಿಟಿಯಿಂದ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಅರೈಸ್ ಆಗುತ್ತೆ. ಸೊ ಅಕೌಂಟೆಬಿಲಿಟಿ ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಏನಾಗುತ್ತೆ, ನಾನು ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್ ಆರ್ ಐ ಆಮ್ ಆನ್ಸರೇಬಲ್ ಫಾರ್ ದ ವರ್ಕ್ ವಿಚ್ ಈಸ್ ಗಿವನ್ ಟು ಮೀ. ನನಗೆ ಏನು ಕೆಲಸವನ್ನು ಕೊಟ್ಟಿದ್ದಾರೆ, ನನಗೆ ಏನು ಕೆಲಸವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರಬೇಕು. ನನಗೇನು ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರಬೇಕಾಗತ್ತೆ. ಅರ್ಥ ಆಯ್ತಿದೆಯಲ್ಲ. ಸೊ ದೆರ್ ಈಸ್ ಅ ಲೈನ್ ಆಫ್ ಕಮಾಂಡ್. ಎಸ್, ಸೊ authority, it arises from formal position. Responsibility, it arises from delegated authority. It arises from delegated authority. And accountability, it arises from responsibility. It arises from responsibility. Understood? It arises from responsibility. So responsibility ಏನಾಗುತ್ತೆ, accountability arise ಆಗುತ್ತೆ. ಸೊ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇದ್ದರೆ, ಎಸ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇದ್ದರೆ ಏನಾಗುತ್ತೆ, ಯಾವುದೇ ಕಾರಣಕ್ಕೆ ನನಗೆ ಯಾವಾಗ ರೆಸ್ಪಾನ್ಸಿಬಿಲಿಟಿ, ನಾನು ಹೇಳಿದೆ ನನಗೆ ಯಾವಾಗ ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದ್ದಾರೆ ಅವಾಗ ಮಾತ್ರ ಐ ಆಮ್ ರೆಸ್ಪಾನ್ಸಿಬಲ್ ಟು ಆನ್ಸರ್ ಆರ್ ಐ ಆಮ್ ಆನ್ಸರೇಬಲ್ ಫಾರ್ ದಟ್ ವರ್ಕ್ ವಿಚ್ ಇಸ್ ಗಿವನ್ ಟು ಮಿ. ನನಗೆ ಏನು ಕೆಲಸ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ರೆ ಮಾತ್ರ ನಾನು ಅದಕ್ಕೆ ಆನ್ಸರೇಬಲ್. ನನಗೆ ಕೆಲಸನೇ ಕೊಟ್ಟಿಲ್ಲ ಅಂದಮೇಲೆ, ನನಗೆ ರೆಸ್ಪಾನ್ಸಿಬಿಲಿಟಿನೇ ಕೊಟ್ಟಿಲ್ಲ ಅಂದಮೇಲೆ ನಾನು ಆನ್ಸರ್ ಮಾಡೋ ಸಿಚುವೇಶನ್ ಅಥವಾ ನಾನು ಆನ್ಸರ್ ಮಾಡೋ ನೆಸೆಸಿಟಿ ಬರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಬೇಸಿಸ್ ಅಂದರೆ ಅಲ್ಲಿ ಫ್ಲೋ. ಎಸ್, ಸೊ ಹೌ ದಿ ಫ್ಲೋ ಆಫ್ ಅಥಾರಿಟಿ ಟೇಕ್ಸ್ ಪ್ಲೇಸ್, ಹೆಂಗೆ ಫ್ಲೋ ಆಗುತ್ತೆ. ಎಸ್, ಸೊ ವಿಲ್ ಕಂಪೇರ್ ಅಥಾರಿಟಿ, ಅಗೇನ್ ವಿಲ್ ಕಂಪೇರ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟೆಬಿಲಿಟಿ ಕಂಪೇರ್ ಮಾಡಿ ನೋಡೋಣ ಅಲ್ವಾ. ಸೊ ಇಲ್ಲಿ ಫ್ಲೋ ಅಲ್ಲಿ ಫ್ಲೋಸ್ ಡೌನ್ವರ್ಡ್, ದಟ್ ಈಸ್ ಅಥಾರಿಟಿ, ಇಟ್ ಫ್ಲೋಸ್ ಡೌನ್ವರ್ಡ್ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್. ಇಟ್ ಫ್ಲೋಸ್ ಡೌನ್ವರ್ಡ್ ಫ್ರಮ್ ಸುಪೀರಿಯರ್ ಟು subordinate. So authority, what is authority? It is nothing but the power to command the employee or right to give order. It is a right to give order. So right to give order ಅನ್ನುವಾಗ superior he gives orders to his subordinate. He gives order to his subordinate. So when he gives order to his subordinate, the what information or the order is getting passed from superior to subordinate. ಏನು ಇನ್ಫಾರ್ಮೇಷನ್ ಇದೆ ಅಥವಾ ಏನು ಆರ್ಡರ್ ಇದೆ ಆ ಆರ್ಡರ್ ಹೇಗೆ ಪಾಸ್ ಆಯ್ತಿದೆ, ಸುಪೀರಿಯರಿಂದ ಸಬಾರ್ಡಿನೇಟಿಗೆ ಹೋಗ್ತಾ ಇದೆ. ಅಂದರೆ ಇಟ್ ಈಸ್ ಗೋಯಿಂಗ್ ಫ್ರಮ್ ಅಪ್ ಟು ಡೌನ್, ಮೇಲಿಂದ ಕೆಳಗೆ. ಎಸ್, ಇಟ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್, ಇಟ್ ಫ್ಲೋಸ್ ಡೌನ್ವರ್ಡ್ಸ್. ಅರ್ಥ ಆಯ್ತಿದೆಯಲ್ಲ. ಸೊ superior gives orders or he has the right to give orders to his subordinate. ಸೊ ಸುಪೀರಿಯರ್ ಮಾಡ್ತಾನೆ, ಅವನ ಸಬಾರ್ಡಿನೇಟ್ಗೆ ಆರ್ಡರ್ಸನ್ನು ಕೊಡ್ತಾನೆ. ಸೊ ಆರ್ಡರ್ಸನ್ನು ಕೊಡುವಾಗ ಏನಾಗುತ್ತೆ, ದ ಆರ್ಡರ್ಸ್ ಟೋಟಲಿ ಪಾಸಸ್ ಫ್ರಮ್ ಟಾಪ್ ಟು ಬಾಟಮ್, ಮೇಲಿಂದ ಇಟ್ ಮೂವ್ಸ್ ಡೌನ್ವರ್ಡ್ಸ್. ನನ್ನ ಕೆಳಗೆ ಯಾರಿದ್ದಾರೆ, ನನ್ನ ಅಂಡರಲ್ಲಿ ಯಾರಿದ್ದಾರೆ, ನನ್ನ ಸಬಾರ್ಡಿನೇಟ್ ಯಾರಿದ್ದಾರೆ ಅವ್ರಿಗೆ ನಾನೇನು ಮಾಡ್ತೀನಿ, ಆರ್ಡರ್ಸನ್ನು ಪಾಸ್ ಮಾಡ್ತೀನಿ. ಎಸ್, ಓಕೆ. ಸೊ ಅಲ್ಲಿ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಅಂತಿರುವಾಗ, ಎಸ್ ಅಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಮತ್ತು ಲೋವರ್ ಲೆವೆಲ್ ಇದೆ. ಸೊ ಟಾಪ್ ಲೆವೆಲ್ ಅವರು ಮಿಡಲ್ ಲೆವೆಲ್ಗೆ ಎಂಥದ್ದು ಆರ್ಡರ್ಸನ್ನು ಕೊಡ್ತಾರೆ ಅನ್ನುವಾಗ ದ ಆರ್ಡರ್ ಈಸ್ ಗೆಟಿಂಗ್ ಪಾಸ್ ಫ್ರಮ್ ಹೈಯರ್ ಲೆವೆಲ್ ಟು ಲೋವರ್ ಲೆವೆಲ್, ಮೇಲಿಂದ ಕೆಳಗೆ ಅಲ್ವಾ. ಸೊ ಇಟ್ ಮೂವ್ಸ್ ಡೌನ್ವರ್ಡ್. ಸೊ ಅಥಾರಿಟಿ ಇಟ್ ಫ್ಲೋಸ್ ಡೌನ್ವರ್ಡ್ಸ್ ಫ್ರಮ್ ಅ ಸುಪೀರಿಯರ್ ಟು ಸಬಾರ್ಡಿನೇಟ್. ಇಟ್ ಫ್ಲೋಸ್ ಡೌನ್ವರ್ಡ್ಸ್ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್. ಒಬ್ಬ ಸುಪೀರಿಯರಿಂದ ಸಬಾರ್ಡಿನೇಟ್ಗೆ ಏನಾಯ್ತದೆ, ಅಥಾರಿಟಿ ಫ್ಲೋ ಆಯ್ತಾ ಇದೆ. ಓಕೆ. ಸೊ ವೆನ್ ಕಮಿಂಗ್ ಟು ರೆಸ್ಪಾನ್ಸಿಬಿಲಿಟಿಗೆ ಬರುವಾಗ ಏನಾಗುತ್ತೆ, ಎಸ್ ರೆಸ್ಪಾನ್ಸಿಬಿಲಿಟಿಗೆ ಬರುವಾಗ ಏನಾಗುತ್ತೆ,
authorityally what happens is like a superior gives some orders to subordinate. So what happens, the information or authority totally passes from a superior to subordinate. Why? Because the superior is giving some work or order to subordinate, or authority is getting delegated to the subordinate. Okay, so responsibility ಅಂತ ಹೇಳುವಾಗ responsibility is nothing but obligation of a subordinate to perform the assigned duty. It is nothing but obligation of a subordinate to perform the assigned duty. So ಒಬ್ಬ ಸುಪೀರಿಯರ್ ಏನು ವರ್ಕನ್ನು ಅಸೈನ್ ಮಾಡಿದ್ದಾನೆ, ಒಬ್ಬ ಸುಪೀರಿಯರ್ ಏನು ವರ್ಕನ್ನು ಅಸೈನ್ ಮಾಡಿದ್ದಾನೆ, ಸೊ ಆ ವರ್ಕನ್ನು ಅವನೇನು ಮಾಡಬೇಕಾಗುತ್ತೆ, ಅದು ಏನು ಕೆಲಸವನ್ನು ಕೊಟ್ಟಿದ್ದಾನೆ, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಬಾರ್ಡಿನೇಟ್ ಟು ಪರ್ಫಾರ್ಮ್ ದಿ ಟಾಸ್ಕ್ ವಿಚ್ ಇಸ್ ಅಸೈನ್ಡ್ ಬೈ ಅ ಸುಪೀರಿಯರ್. ಸೊ ಸುಪೀರಿಯರ್ ಏನು ಕೆಲಸ ಕೊಟ್ಟಿದ್ದಾನೆ ಅದನ್ನು ಸಬಾರ್ಡಿನೇಟ್ ಮಾಡಬೇಕು. ಎಸ್, ಸೊ ಏನಾಗುತ್ತೆ, like I told you, it is nothing but an obligation of a subordinate. So he is obligated to superior. So I am responsible to the work which is given by the superior. Superior ಏನು ಕೆಲಸ ಕೊಟ್ಟಿದ್ದಾನೆ ಅದಕ್ಕೆ ನಾನು ಆನ್ಸರೇಬಲ್, ನಾನು ರೆಸ್ಪಾನ್ಸಿಬಲ್. ಸೊ ಏನಾಗುತ್ತೆ, ಇಟ್ ಮೂವ್ಸ್ ಫ್ರಮ್ ಡೌನ್ ಟು ಅಪ್. ಎಸ್, ಕೆಳಗಿಂದ ಇಟ್ ಮೂವ್ಸ್ ಅಪ್ವರ್ಡ್ಸ್, ಇಟ್ ಫ್ಲೋಸ್ ಅಪ್ವರ್ಡ್ಸ್. ವೈ? ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್, ನಾನು ಪ್ರಿನ್ಸಿಪಲ್ಗೆ ರೆಸ್ಪಾನ್ಸಿಬಲ್ ಆಗಿದ್ದೀನಿ. ಸೊ ಐ ಆಮ್ ಅ ಸಬಾರ್ಡಿನೇಟ್ ಆ್ಯಂಡ್ ಪ್ರಿನ್ಸಿಪಲ್ ಇಸ್ ಅ ಸುಪೀರಿಯರ್. ಸೊ ಏನಾಗುತ್ತೆ, ಪ್ರಿನ್ಸಿಪಲ್ ನನಗೆ ಏನಾರು ಕೆಲಸ ಕೊಟ್ಟಿದ್ರೆ, ಎಸ್, ಸೊ ಏನಾಗುತ್ತೆ, ದ ಇನ್ಫಾರ್ಮೇಷನ್ ಆರ್ ಅಥಾರಿಟಿ ಫ್ಲೋಸ್ ಫ್ರಮ್ ಟಾಪ್ ಟು ಬಾಟಮ್, ದಟ್ ಈಸ್ ಫ್ರಮ್ ಸುಪೀರಿಯರ್ ಟು ಸಬಾರ್ಡಿನೇಟ್. ಇಟ್ ಫ್ಲೋಸ್ ಡೌನ್ವರ್ಡ್ಸ್, ಕೆಳಗೆ ಬರುತ್ತೆ. ಓಕೆ, ಸೊ ಅವ್ರು ಕೆಲಸ ಕೊಟ್ಟಾದ್ಮೇಲೆ ಇಟ್ ಈಸ್ ರೆಸ್ಪಾನ್ಸಿಬಲ್, ಆರ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್ ವಿಚ್ ಇಸ್ ಅಸೈನ್ಡ್ ಬೈ ಹಿಮ್. ಅವ್ರು ಏನು ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿದ್ದೀನಿ. ಸೊ ಏನಾಗುತ್ತೆ, ದ ರೆಸ್ಪಾನ್ಸಿಬಿಲಿಟಿ ಇಟ್ ಮೂವ್ಸ್ ಅಪ್ವರ್ಡ್ಸ್, ಇಟ್ ಈಸ್ ಕೆಳಗಿಂದ ಮೇಲಕ್ಕೆ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್, ನನಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ರೆಸ್ಪಾನ್ಸಿಬಲ್ ಆಗಿದ್ದೀನಿ. ಸೊ ಇಟ್ ಮೂವ್ಸ್ ಅಪ್ವರ್ಡ್ಸ್ ಬಿಕಾಸ್ ಅ ಸಬಾರ್ಡಿನೇಟ್ ಈಸ್ ರೆಸ್ಪಾನ್ಸಿಬಲ್ ಟು ಇಸ್ ಸುಪೀರಿಯರ್. ಸೊ ಒಬ್ಬ ಸಬಾರ್ಡಿನೇಟ್ ಆದವನು ಅವನ ಸುಪೀರಿಯರ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಅರ್ಥ ಇದೆಯಲ್ಲ? ನಾನು ಹೇಳಿದಾಗೆ ಹರಿ ಸರ್ ಏನೋ ಕೆಲಸ ಕೊಟ್ಟಿದ್ದಾರೆ, ಸರಿ, ಅಥವಾ ಪ್ರಿನ್ಸಿಪಲ್ ಏನೋ ಕೆಲಸ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರೆ ಅನ್ನುವಾಗ ನಾನೇನು ಮಾಡಬೇಕಾಗತ್ತೆ, ಆ ಕೆಲಸವನ್ನು ಮಾಡಬೇಕಾಗತ್ತೆ. ಅಥವಾ ಇಟ್ ಇಸ್ ಮೈ ಆಬ್ಲಿಗೇಷನ್ ಟು ಡೂ ದ ವರ್ಕ್ ವಿಚ್ ಇಸ್ ಅಸೈನ್ಡ್ ಬೈ ಹಿಮ್. ಸರ್ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನು ನಾನು ಮಾಡಬೇಕಾಗತ್ತೆ. ಸೊ ಏನಾಗುತ್ತೆ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್ ವಿಚ್ ಇಸ್ ಅಸೈನ್ಡ್ ಟು ಮೀ. ಎಸ್, ಅರ್ಥ ಆಯ್ತಿದೆಯಲ್ಲ? ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್ ವಿಚ್ ಇಸ್ ಅಸೈನ್ಡ್ ಟು ಮೀ. ಸೊ ವಾಟ್ ಹ್ಯಾಪನ್ಸ್, the authority or the line, it flows from down to up. ಯಾಕೆಂದರೆ ಐ ಆಮ್ ರೆಸ್ಪಾನ್ಸಿಬಲ್ ಟು ಓಮ್ ದಿ ಸುಪೀರಿಯರ್. ನಾನು ಯಾರಿಗೆ ರೆಸ್ಪಾನ್ಸಿಬಲ್ ಆಗಿದ್ದೀನಿ, ನಾನು ಸುಪೀರಿಯರ್ಗೆ ರೆಸ್ಪಾನ್ಸಿಬಲ್ ಆಗಿದ್ದೀನಿ. ಸೊ ಏನಾಗುತ್ತೆ, ಇಟ್ ಫ್ಲೋಸ್ ಫ್ರಮ್, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಫ್ಲೋಸ್ ಫ್ರಮ್ ಡೌನ್ವರ್ಡ್ ಟು ಅಪ್ವರ್ಡ್, ಕೆಳಗಿಂದ ಮೇಲಕ್ಕೆ, ಆರ್ ಫ್ರಮ್ ಡೌನ್ ಟು ಅಪ್, ಫ್ರಮ್ ಲೋವರ್ ಟು ಹೈಯರ್ ಲೆವೆಲ್ ಅಂತ ಹೇಳ್ಬೋದು. ಓಕೆ, ಸೊ ವೆನ್ ಕಮಿಂಗ್ ಟು ಯುವರ್ ಅಕೌಂಟೇಬಿಲಿಟಿಗೆ ಬರುವಾಗ ದಟ್ ಈಸ್ ಅಕೌಂಟಬಿಲಿಟಿ, ಇಟ್ ಫ್ಲೋಸ್ ಅಪ್ವರ್ಡ್ ಫ್ರಮ್ ಸಬಾರ್ಡಿನೇಟ್ ಟು ಸುಪೀರಿಯರ್. ಸೊ ಇಲ್ಲಿ ಕೂಡ ಏನಾಗುತ್ತೆ, ಹೇಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸಬಾರ್ಡಿನೇಟಿಂದ ಸುಪೀರಿಯರ್ಗೆ ಹೋಗುತ್ತೆ, ಸುಪೀರಿಯರ್ಗೆ ಹೋಗುತ್ತೆ, ಅದೇ ರೀತಿಯಲ್ಲಿ ಏನಾಗುತ್ತೆ, ನಿಮ್ಮ ಅಕೌಂಟೇಬಿಲಿಟಿ ಕೂಡ ಸಬಾರ್ಡಿನೇಟಿಂದ ಸುಪೀರಿಯರ್ಗೆ ಹೋಗುತ್ತೆ. ಸೊ ಹೇಗೆ ಹೋಗುತ್ತೆ, ಸುಪೀರಿಯರ್ ಏನೋ ಒಂದು ಕೆಲಸ ಕೊಟ್ಟರು, ಸೊ ಕೆಲಸ ಕೊಡುವಾಗ ನಾವು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಸೊ ರೆಸ್ಪಾನ್ಸಿಬಲ್ ಅನ್ನುವಾಗ ರೆಸ್ಪಾನ್ಸಿಬಿಲಿಟಿ ಯಾರಿಗೆ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ರಿಪೋರ್ಟ್ ಟು ದಿ ಸುಪೀರಿಯರ್ ಅಲ್ವಾ. ಸೊ ನಾನೇನು ಮಾಡಬೇಕು, ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಸೊ ನಾನು ಸುಪೀರಿಯರ್ಗೆ ರೆಸ್ಪಾನ್ಸಿಬಲ್ ಅನ್ನುವಾಗ ಇಟ್ ಫ್ಲೋಸ್ ಫ್ರಮ್, ದಟ್ ಈಸ್ responsibility flows from subordinate to superior. Why? Because I am responsible to superior. It's not superior is responsible to me. superior ನನಗೆ ರೆಸ್ಪಾನ್ಸಿಬಲ್ ಆಗಿಲ್ಲ. ಯಾವುದೇ ಕಾರಣಕ್ಕೆ superior ನಾನು ಕೊಟ್ಟ ಕೆಲಸಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಅವ್ರು ಏನು ಕೆಲಸವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಎಸ್, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಡೂ ದ ಟಾಸ್ಕ್ ಅಸೈನ್ ಟು ಮೀ. ನನಗೆ ಏನು ಟಾಸ್ಕನ್ನು ಅಸೈನ್ ಮಾಡಿದ್ದಾರೆ ಅದನ್ನು ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಕೆಳಗಿಂದ ಮೇಲಕ್ಕೆ ಹೋಗುತ್ತೆ. ಅರ್ಥ ಇದೆಯಲ್ಲ? ಹಾಗೆಯೇ ಅಕೌಂಟೇಬಿಲಿಟಿ, ಇಟ್ ಈಸ್ ನಥಿಂಗ್ ಬಟ್
ವಾಟ್ ಬೀಯಿಂಗ್ ಆನ್ಸರೇಬಲ್ ಫಾರ್ ದಿ ಫೈನಲ್ ರಿಸಲ್ಟ್. ಸೊ ಏನು ರಿಸಲ್ಟ್ ಬಂದಿದೆ ಅದಕ್ಕೆ ಆನ್ಸರೇಬಲ್. ಸೊ ಬೀಯಿಂಗ್ ಆನ್ಸರೇಬಲ್ ಫಾರ್ ದಿ ಫೈನಲ್ ರಿಸಲ್ಟ್ ಅಂತೇಳಿ ಹೇಳ್ತಾರೆ. ಸೊ ಬೀಯಿಂಗ್ ಆನ್ಸರೇಬಲ್ ಫಾರ್ ಫೈನಲ್ ರಿಸಲ್ಟ್ ಅಂತ ಹೇಳುವಾಗ, ಬೀಯಿಂಗ್ ಆನ್ಸರೇಬಲ್ ಫಾರ್ ದಿ ಫೈನಲ್ ರಿಸಲ್ಟ್ ಅಂತ ಹೇಳುವಾಗ, ನಾನು ಏನು ಕೆಲಸವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಿ ಆದಮೇಲೆ, ನನಗೇನು ಕೆಲಸವನ್ನು ಅಸೈನ್ ಮಾಡಿದ್ದಾರೆ ಅದನ್ನು ಮಾಡಿ ಆದಮೇಲೆ, ಏನು ಕೆಲಸವನ್ನು ನಾನು ಏನು ಕೆಲಸವನ್ನು ಮಾಡಿದ್ದೀನಿ ಆ ಕೆಲಸಕ್ಕೆ ನಾನು ಒಂದು ರೆಸ್ಪಾನ್ಸಿಬಲ್ ಆಗಿರ್ತೀನಿ, ಇನ್ನೊಂದು ನಾನು ಆನ್ಸರೇಬಲ್ ಆಗಿರ್ತೀನಿ. ಸೊ ಐ ಆಮ್ ಆನ್ಸರೇಬಲ್ ಫಾರ್ ದ ವರ್ಕ್ ವಿಚ್ ಇಸ್ ಡನ್ ಬೈ ಮೀ. ಸೊ ನಾನು ಏನು ಕೆಲಸವನ್ನು ಮಾಡಿದ್ದೀನಿ ಅದಕ್ಕೆ ನಾನು ಆನ್ಸರೇಬಲ್. ನಾನೇನು ಕೆಲಸ ಮಾಡಿದ್ದೀನಿ ಅದಕ್ಕೆ ನಾನು ಆನ್ಸರೇಬಲ್ ಆಗಿದ್ದೀನಿ. ಸೊ ಐ ಹ್ಯಾವ್ ಟು ರಿಪೋರ್ಟ್ ಟು ದಿ ಸುಪೀರಿಯರ್ ರಿಗಾರ್ಡಿಂಗ್ ದ ವರ್ಕ್ ವಿಚ್ ಇಸ್ ಡನ್ ಬೈ ಮೀ. ನನಗೇನೋ ಕೆಲಸವನ್ನು ಕೊಟ್ಟಿರ್ತಾರೆ. ಸೊ ಕೆಲಸವನ್ನು ಕೊಟ್ಟಾದಮೇಲೆ ಆ ಕೆಲಸವನ್ನು ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಓಕೆ, ಅದು ಕಳೆದ್ಮೇಲೆ ಆ ಕೆಲಸ ಏನು ಆಗಿದೆ ಅದರ ಬಗ್ಗೆ ಆನ್ಸರೇಬಲ್, ಬೀಯಿಂಗ್ ಆನ್ಸರೇಬಲ್ ಫಾರ್ ದ ವರ್ಕ್ ವಿಚ್ ಇಸ್ ಡನ್ ಬೈ ಮೀ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೇನೋ ಅಸೈನ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಏನಾಗುತ್ತೆ, ಇಫ್ ದೇರ್ ಆರ್ ಎನಿಥಿಂಗ್ ಟು ಬಿ ನೋನ್. ಸೊ ಏನಾಗುತ್ತೆ, ಏನಾದರೂ ಒಂದು ಕ್ವೆಶನನ್ನು ಕೇಳುವಾಗ ಯು ಆರ್ ಆನ್ಸರೇಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವೆಶನ್ ವಿಚ್ ಇಸ್ ಆಸ್ಕ್ಡ್ ಬೈ ಯುವರ್ ಸುಪೀರಿಯರ್. ನಿಮ್ಮ ಸುಪೀರಿಯರ್ ಏನನ್ನ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಯು ಆರ್ ಆನ್ಸರೇಬಲ್ ಫಾರ್ ದ ವರ್ಕ್ ವಿಚ್ ಈಸ್ ಡನ್ ಬೈ ಯು. ಸೊ ನೀವೇನು ಕೆಲಸ ಮಾಡಿದ್ದೀರಿ ಅದಕ್ಕೆ ನೀವು ಆನ್ಸರೇಬಲ್ ಆಗಿರ್ತೀರಿ. ಯು ವಿಲ್ ಬಿ ಸೋಲಿ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್ ವಿಚ್ ಇಸ್ ಡನ್ ಬೈ ಯು. ಸೊ ಇಟ್ ಕೆನಾಟ್ ಬಿ ಡೆಲಿಗೇಟೆಡ್. ಸೊ ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಮಾಡಿದ ಕೆಲಸಕ್ಕೆ ನೀವೇ ಅಕೌಂಟೇಬಲ್ ಆಗಿರ್ತೀರಿ. ಯು ವಿಲ್ ಬಿ ಆನ್ಸರಿಂಗ್ ಫಾರ್ ದ ವರ್ಕ್ ವಿಚ್ ಇಸ್ ಡನ್ ಬೈ ಯು. ಸೊ ಇಫ್ ಒನ್ ವರ್ಕ್ ಇಸ್ ಅಸೈನ್ ಟು ಮೀ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕ್ ವಿಚ್ ಇಸ್ ಅಸೈನ್ ಟು ಮೀ. ಐ ಆಮ್ ಅಕೌಂಟೇಬಲ್ ಆರ್ ಆನ್ಸರೇಬಲ್. ಸೊ ನನಗೆ ಏನು ಕೆಲಸವನ್ನು ಕೊಟ್ಟಿದ್ದಾರೆ ಅದು ಆಗಿದೆಯೋ ಇಲ್ವೋ, ಸರಿ ಇದೆಯೋ ತಪ್ಪಿದೆಯೋ ಯಾವುದೇ ಇದ್ರೂ ಕೂಡ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನಾನು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಐ ಶುಡ್ ಬಿ ಆನ್ಸರಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ವರ್ಕ್. ಏನು ಕೆಲಸ ಇದೆ ಅದಕ್ಕೆ ನಾನು ಆನ್ಸರೇಬಲ್ ಆಗಿರ್ತೀನಿ. ಐ ವಿಲ್ ಬಿ ಆನ್ಸರೇಬಲ್ ಫಾರ್ ದಟ್ ವರ್ಕ್. ಏನು ಕೆಲಸವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಆನ್ಸರೇಬಲ್ ಆಗಿರಬೇಕು. ಐ ವಿಲ್ ಬಿ ಆನ್ಸರಿಂಗ್. ಸೊ ನಾನು ನನ್ನ ಸುಪೀರಿಯರ್ಗೆ ಆನ್ಸರ್ ಮಾಡ್ತೀನಿ ಅನ್ನುವಾಗ ಅಕೌಂಟೆಬಿಲಿಟಿ ಇಟ್ ಫ್ಲೋಸ್ ಫ್ರಮ್ ಸಬಾರ್ಡಿನೇಟ್. ನನ್ನಿಂದ ನನ್ನ ಸುಪೀರಿಯರ್ಗೆ ಹೋಗುತ್ತೆ. ಓಕೆ, ಇಟ್ ಮೂವ್ಸ್ ಅಪ್ವರ್ಡ್ಸ್. ಅದೇನಾಗುತ್ತೆ, ಕೆಳಗಿಂದ ಮೇಲಕ್ಕೆ ಹೋಗುತ್ತೆ, ಅದು ಮೇಲೆ ಹೋಗುತ್ತೆ ಅಲ್ವಾ. ನಾನು ಸಬಾರ್ಡಿನೇಟ್, ನಾನೇನು ಮಾಡ್ತೀನಿ, ನನ್ನ ಸುಪೀರಿಯರ್ಗೆ ಆನ್ಸರೇಬಲ್ ಆಗಿರ್ತೀನಿ. ಐ ಆಮ್ ಆನ್ಸರೇಬಲ್ ಟು ಮೈ ಸುಪೀರಿಯರ್ ಫಾರ್ ದ ವರ್ಕ್ ವಿಚ್ ಇಸ್ ಡನ್ ಬೈ ಮೀ. ನಾನು ಏನು ಕೆಲಸವನ್ನು ಮಾಡಿದ್ದೀನಿ ಅಥವಾ ನನ್ನ ಏನು ರಿಪೋರ್ಟ್ ಇದೆ ಅಥವಾ ಏನು ಔಟ್ಪುಟ್ ಇದೆ ಅದಕ್ಕೆ ನಾನು ನನ್ನ ಸುಪೀರಿಯರ್ಗೆ ರೆಸ್ಪಾನ್ಸಿಬಲ್ ಆಗಿದ್ದೀನಿ. ಐ ಆಮ್ ರೆಸ್ಪಾನ್ಸಿಬಲ್ ಟು ಮೈ ಸುಪೀರಿಯರ್. ನನ್ನ ಸುಪೀರಿಯರ್ಗೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಸೊ ಇಟ್ ಟೋಟಲಿ ಮೂವ್ಸ್ ಫ್ರಮ್ ಡೌನ್ ಟು ಅಪ್. ಕೆಳಗಿಂದ ಏನಾಗುತ್ತೆ ಅದು ಮೇಲೆಗೆ ಏನಾಗುತ್ತೆ ಪಾಸ್ ಆಗುತ್ತೆ. ಇಟ್ ಮೂವ್ಸ್ ಫ್ರಮ್ ಡೌನ್ವರ್ಡ್ ಟು ಅಪ್ವರ್ಡ್. ಇಟ್ ಮೂವ್ಸ್ ಫ್ರಮ್ ಕೆಳಗಿಂದ ಮೇಲೆ, ಫ್ರಮ್ ಸಬಾರ್ಡಿನೇಟ್ ಟು ಸುಪೀರಿಯರ್. ಸೊ ಇಲ್ಲಿ ಕಂಪ್ಯಾರಿಸನ್ಲಿ ಬರೀ ನಿಮ್ಮ ಅಥಾರಿಟಿ ಮಾತ್ರ ಇಟ್ ಮೂವ್ಸ್ ಫ್ರಮ್ ಅಪ್ ಟು ಡೌನ್, ಮೇಲಿಂದ ಕೆಳಗೆ ಬರೋದು. ಇಟ್ ಈಸ್ ಓನ್ಲಿ ಅಥಾರಿಟಿ ಮಾತ್ರ ಏನಾಗುತ್ತೆ, ಇಟ್ ಮೂವ್ಸ್ ಫ್ರಮ್ ಟಾಪ್ ಟು ಬಾಟಮ್. ಓನ್ಲಿ ಅಥಾರಿಟಿ ಮೂವ್ಸ್ ಫ್ರಮ್ ಟಾಪ್ ಟು ಬಾಟಮ್. ರಿಮೈನಿಂಗ್ ಎವ್ರಿಥಿಂಗ್ ಮೂವ್ಸ್ ಫ್ರಮ್ ಬಾಟಮ್ ಟು ಟಾಪ್. ರಿಮೈನಿಂಗ್ ಎಲ್ಲವೂ ಏನಾಗುತ್ತೆ, ಬಾಟಮಿಂದ ಮೇಲೆ ಹೋಗುತ್ತೆ ಅಥವಾ ಟಾಪ್ಗೆ ಹೋಗುತ್ತೆ. ಮೂವ್ಸ್ ಫ್ರಮ್ ಬಾಟಮ್ ಟು ಟಾಪ್, ಕೆಳಗಿಂದ ಮೇಲೆ.
ಅರ್ಥ ಆಯ್ತಿದೆಯಲ್ಲ, ಕೆಳಗಿಂದ ಮೇಲೆ ಹೋಗುತ್ತೆ. ಅದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಅಕೌಂಟೇಬಿಲಿಟಿ ಇರ್ಬೋದು. ಸೊ ಟುಡೇ ವಿ ಸ್ಟಡಿಡ್ ಅಬೌಟ್ ದಿ ಕಂಪ್ಯಾರಿಸನ್. ಸೊ ಮೀನಿಂಗ್ ಇರ್ಬೋದು, ಮೀನಿಂಗಲ್ಲಿ ಅಥಾರಿಟಿ ಇಸ್ ನಥಿಂಗ್ ಬಟ್ ರೈಟ್ ಟು ಗಿವ್ ಆರ್ಡರ್, responsibility, duty to perform a given work or job or obligation to perform an assigned task, and accountability is nothing but being answerable or answerability for what outcome of the assigned task ಅಂತ ಹೇಳ್ತಾರೆ. ಸೊ ಡೆಲಿಗೇಷನ್ ಬರುವಾಗ ಡೆಲಿಗೇಷನ್ ಕ್ಯಾನ್ ಬಿ ಡೆಲಿಗೇಟೆಡ್, authority can be delegated, responsibility cannot be delegated fully, accountability it cannot be delegated at all. So originating ಬರುವಾಗ authority it arises from formal position, formal line of authority the arise ಆಗುತ್ತೆ. So responsibility it arises from authority, and answerability arises from responsibility. So flow of authority, so authority flows from top to bottom, responsibility from bottom to top, and accountability also from bottom to top, ಕೆಳಗಿಂದ ಮೇಲೆ. So this is all about the comparison of authority, responsibility and accountability. So this authority, responsibility and accountability, as well as the comparison of authority, responsibility and accountability. Yes. So these two concepts are very important for the examination. So there are chances that these questions may be asked for 4 marks. 4 marks ಗೆ ಕೇಳುವ ಚಾನ್ಸಸ್ ಇದೆ. Yes. So what is authority, what is responsibility, what is accountability, ಅಥವಾ ಎಕ್ಸ್ಪ್ಲೈನ್ ದಿ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅಂತೇಳಿ ಕೇಳ್ಬೋದು. Yes, explain the elements of delegation. Sometimes there are chances that they may ask a question like compare authority, responsibility and accountability. So it is very easy, ಅದು ತುಂಬ ಈಸಿ ಇದೆ. ಇಟ್ಸ್ ಈಸಿ ಟು ಗೇನ್ 4 marks. ಸೊ 4 marks ಇದೆ ಅದನ್ನು ಈಸಿಯಾಗಿ ಗೇನ್ ಮಾಡ್ಕೋಬೋದು. ಸೊ ಇದನ್ನು ಕಲ್ತ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ.